ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಂಜುಳಾ. ಈ ದಿನ ಮೆಡಿಕಲ್ ಸೋಷಾಲಜಿ ಅನ್ನುವಂಥ ಆಪ್ಷನಲ್ ಪೇಪರ್ನ 2ನೇ ಯೂನಿಟಿನ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡೋಣ ಅಂತೆ. 2ನೇ ಯೂನಿಟಲ್ಲಿ ಅತ್ಯಂತ ಪ್ರಮುಖವಾಗಿ ನಾವು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನು ನೋಡ್ತೇವೆ. ಅದರಲ್ಲಿ ಮುಖ್ಯವಾಗಿ ಈ ದಿನ ನೀವು ಡೆಫಿನೇಷನ್ಸ್ ಆಫ್ ಇಲ್ನೆಸ್, ಸಿಕ್ನೆಸ್ ಆ್ಯಂಡ್ ಡಿಸೀಸ್. ನಿಮ್ಗಾಗಲೇ ಗೊತ್ತಾಗುತ್ತೆ ಇಲ್ನೆಸ್ ಅಂದರೆ ಏನು ಅಂತ ಹೇಳಿ. ಸಾಮಾನ್ಯ ಭಾಷೆಯಲ್ಲಿ ನಾವು ಮಾತಾಡ್ತಾ ಇರ್ತೇವೆ. ಸಿಕ್ನೆಸ್ ಅಂದರೆ ನಿಮಗೆ ಗೊತ್ತಿದೆ, ಸಾಮಾನ್ಯವಾಗಿ ನಾವು ಆ ಪರಿಸ್ಥಿತಿಯ ಅಥವಾ ಆ ಅವಸ್ಥೆಯ ಬಗ್ಗೆ ಮಾತಾಡಿರ್ತೇವೆ. ಇನ್ನು ಡಿಸೀಸ್ ಬಗ್ಗೆ ಕೂಡ ಪದಗಳನ್ನು ಬಳಸಿ ನಾವು ಮಾತಾಡಿರ್ತೀವಿ. ಆದರೆ ಸಮಾಜಶಾಸ್ತ್ರಕ್ಕೂ ಮತ್ತು ಇಲ್ನೆಸ್, ಡಿಸೀಸ್, ಸಿಕ್ನೆಸ್ ಇವುಗಳಿಗೆ ಇರುವಂತಹ ಸಂಬಂಧಕ್ಕೂ ಅಥವಾ ವೈದ್ಯಕೀಯ ಸಮಾಜಶಾಸ್ತ್ರ ಇವೆಲ್ಲವನ್ನು ಒಳಗೊಂಡಂತಹ ಕಾರಣಗಳಿಗೆ ನಾವು ಈ ದಿನ ಉತ್ತರವನ್ನು ಕಂಡುಕೊಳ್ತಾ ಹೋಗ್ತೇವೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನೀವು ಮತ್ತಷ್ಟು ಹೊಸ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ರೆಡಿಯಾಗಿರ್ತೀರಾ ಅಂತ ಹೇಳಿ ಭಾವಿಸ್ತಾ, ನಾನು ಹಳೆಯ ತರಗತಿನಲ್ಲಿ ನಾವು ಏನೇನು ಮಾತಾಡಿದ್ವಿ ಅಥವಾ ಹಿಂದಿನ ತರಗತಿನಲ್ಲಿ ನಾವು ಏನೇನು ಮಾತಾಡಿದ್ವಿ ಅಂತ ಹೇಳಿ ಹೇಳ್ತಾ ಹೋಗ್ತೀನಿ. ಮೀನಿಂಗ್ ಆಫ್ ಸೋಷಾಲಜಿ ಆಫ್ ಮೆಡಿಸಿನ್ ಆ್ಯಂಡ್ ಸೋಷಾಲಜಿ ಆಫ್ ಮೆಡಿಸಿನ್ ಬಗ್ಗೆ ಮೆಡಿಸಿನ್ ಬಗ್ಗೆ ಮಾತಾಡಿದ್ವಿ ನಾವು. ದೆನ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ದೀಸ್ ಟೂ ಕಾನ್ಸೆಪ್ಟ್, ರಾಬರ್ಟ್ ಸ್ಟ್ರಾಸ್ ಕೊಟ್ಟಂತಹ ಈ 2 ಕಾನ್ಸೆಪ್ಟ್ ಬಗ್ಗೆ ನಾವು ಮಾತಾಡಿದ್ವಿ. ಮತ್ತು ಇವುಗಳ ಸ್ಕೋಪ್ ಬಗ್ಗೆ ಮಾತಾಡಿದ್ವಿ ಮತ್ತು ಇವೆರಡರ ಮಧ್ಯೆ ಇದ್ದಂತಹ ಡಿಫ್ರೆನ್ಸಸ್ ಬಗ್ಗೆನ ನಾವು ಕೂಡ ಮಾತಾಡಿದ್ವಿ. ಈಗ ಈ ಪಠ್ಯದಲ್ಲಿ ಅಥವಾ ಈ ಯೂನಿಟ್ನ ಈ ಸೆಷನ್ನಲ್ಲಿ ನೀವು ಏನು ಅರ್ಥ ಮಾಡ್ಕೊತಾ ಹೋಗ್ತೀರಾ ಅಂದರೆ, ಸ್ಟೂಡೆಂಟ್ ಶುಡ್ ನೋ ದ ಮೀನಿಂಗ್ ಆಫ್ ಇಲ್ನೆಸ್. ನೀವು ಅರ್ಥ ಮಾಡ್ಕೊಂಡಿರಬೇಕು, ಇಲ್ನೆಸ್ ಅನ್ನೋದನ್ನು ಕೇವಲ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾತ್ರ ಬಳಸೋದಕ್ಕೂ ಅಥವಾ ಸಮಾಜಶಾಸ್ತ್ರೀಯ ದೃಷ್ಟಿಕೋನದ ಮೂಲಕ ಇಲ್ನೆಸ್ಸನ್ನು ಬಳಸೋದಕ್ಕೂ ಏನು ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊತಾ ಹೋಗ್ತೀರಿ. ನಿಮಗೆ ಗೊತ್ತಿರಲಿ, ಹಲವಾರು ಥಿಂಕರ್ಸ್, ಎಮಿನೆಂಟ್ ಥಿಂಕರ್ಸ್ ಏನನ್ನು ಡೆಫಿನೇಷನ್ ಆಗಿ ಕೊಟ್ಟಿದ್ದಾರೆ, ಇದನ್ನು ಹೇಗೆ ಡಿಫೈನ್ ಮಾಡಿದ್ದಾರೆ ಅನ್ನೋದು ಕೂಡ ನಿಮಗೆ ಅರ್ಥ ಆಗಬೇಕು. ಮತ್ತು ಅದ್ರ ಎಲ್ಲಕ್ಕಿಂತ ಹೆಚ್ಚಾಗಿ ಡಿಸೀಸ್ಗೆ, ಸಿಕ್ನೆಸ್ ಮತ್ತು ಇಲ್ನೆಸ್ಗೆ ಇರುವಂತಹ ವ್ಯತ್ಯಾಸಗಳು ನಿಮಗೆ ಗೊತ್ತಾಗಬೇಕು. ಸೊ ಅದನ್ನು ನಾನು ಇವತ್ತು ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಟ್ರೈ ಟು ಮೇಕ್ ಯು ಟು ಅಂಡರ್ಸ್ಟ್ಯಾಂಡ್ ವಾಟ್ ಆಲ್ ದೀಸ್ ಕಾನ್ಸೆಪ್ಟ್ಸ್ ಆ್ಯಂಡ್ ಹೌ ವಿ ಆರ್ interpretation of these concepts in this whole subject ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊತಾ ಹೋಗೋಣ ಅಂತೆ. ದೆನ್ ನಿಮಗೆ ಏನು ಅರ್ಥ ಆಗುತ್ತೆ ಈ ಎಲ್ಲ ವಿಷಯಗಳನ್ನು ಓದೋದ್ರ ಮೂಲಕ, ನೀವು ಏನನ್ನು ಅರ್ಥ ಮಾಡ್ಕೋತೀರಿ ಅಂತ ಅಂದರೆ, ಸ್ಟೂಡೆಂಟ್ಸ್ ಕ್ಯಾನ್ ಡಿಫೈನ್ ಇಲ್ನೆಸ್. ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಈ ಇಡೀ ಪಠ್ಯವನ್ನು ಓದಿದ ನಂತರ ನಿಮಗೆ ಗೊತ್ತಾಗುತ್ತೆ ಅನಾರೋಗ್ಯ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಸೋಷಾಲಜಿಕಲ್ ವ್ಯೂ ಪಾಯಿಂಟಲ್ಲಿ ನೀವು ಇದನ್ನು ಅರ್ಥ ಮಾಡ್ಕೊಂಡಿರ್ತೀರಿ. ದಿಸ್ ಸೆಷನ್ ಮೇಕ್ಸ್ ಟು ಡಿಫರೆನ್ಷಿಯೇಟ್ ಇಲ್ನೆಸ್ ಫ್ರಮ್ ಅದರ್ ಮೆಡಿಕಲ್ ಕಾನ್ಸೆಪ್ಟ್ಸ್. ಸೊ ಇಲ್ನೆಸ್ ಅಫ್ಕೋರ್ಸ್ ಆಬ್ವಿಯಸ್ಲಿ ನೀವೆಲ್ಲರೂ ಯೋಚನೆ ಮಾಡ್ತಾ ಇರೋ ಹಾಗೆ ಮೆಡಿಕಲ್ ಫೀಲ್ಡಲ್ಲಿ ಬರುವಂತಹ ಪದ ಆಗಿದ್ದು, ಆದರೆ ಅದು ಹೇಗೆ ಸಾಮಾಜಿಕ ಪದವಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇವೆರಡರ ಮಧ್ಯದ, ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇಲ್ನೆಸ್ ಅನ್ನೋದಕ್ಕೂ ಹಾಗೂ ಅಥವಾ ಅನಾರೋಗ್ಯ ಅಥವಾ ಅಸೌಖ್ಯ ಅನ್ನೋದಕ್ಕೂ, ಇನ್ನು ಸಾಮಾಜಿಕ ಕ್ಷೇತ್ರದವರು ಅಧ್ಯಯನ ಮಾಡಿದಾಗ ಇದನ್ನು ಅಸೌಖ್ಯವನ್ನು ಪರಿಗಣಿಸೋದಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಿ. ಸೊ ಲೆಟ್ ಅಸ್ ಸಿ ದ ಮೀನಿಂಗ್ ಆಫ್ ಇಲ್ನೆಸ್. A condition in which the body or mind is harmed because an organ or part is unable to work as it usually does. ಅಂದರೆ ದೇಹದ ಅಥವಾ ಮೆದುಳಿನ ಒಂದು ಭಾಗ, ಒಂದು ಅಂಗ ಏನಾಗಿ ಸರಿಯಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನುವಂತಹ ಸ್ಥಿತಿಗೆ ನಾವು ಇಲ್ನೆಸ್ ಅಂತ ಹೇಳಿ ಕರಿತೇವೆ. ಒಂದು ಕಾಯಿಲೆ ಅಥವಾ ಅನಾರೋಗ್ಯ ಅಂತ ಹೇಳಿ, ಅಸೌಖ್ಯ ಅಂತ ಕರಿತೀವಲ್ಲ, ಅದನ್ನು ನಾವಿಲ್ಲಿ ಡಿಫೈನ್ ಮಾಡ್ತಾ ಇದ್ದೀವಿ. ಸೊ ಯಾವುದೇ ಒಂದು ಅಂಗ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಸಹಜವಾಗಿಯೇ ವ್ಯಕ್ತಿಯಲ್ಲಿ ಈ ವ್ಯವಸ್ಥೆಗೆ ಅಥವಾ ಈ ಪರಿಸ್ಥಿತಿಗೆ ಅಥವಾ ಈ ಸನ್ನಿವೇಶಕ್ಕೆ ಸರಿಯಾಗಿ ಭಾಗವಹಿಸಲಿ ಆಗದೇ ಇರುವಂತಹ ಪರಿಸ್ಥಿತಿ ಉಂಟಾಗತ್ತೆ, ರೈಟ್? ಸೊ ಅಂತಹ ಪರಿಸ್ಥಿತಿಯನ್ನು ನಾವು ಇಲ್ನೆಸ್ ಅಂತ ಹೇಳಿ ಕರಿತೇವೆ ಅಥವಾ ಅಸೌಖ್ಯ ಅಂತ ಹೇಳಿ ಕರಿತೇವೆ. ಅಪ್ ಟು 18th century ಅಸೌಖ್ಯವನ್ನು ನಾವು ಏನಂತ ಪರಿಗಣಿಸ್ತಾ ಇದ್ವಿ ಅಂತ ಹೇಳಿದ್ರೆ, ಅಪ್ ಟು 18th century ಇಲ್ನೆಸ್ ಮೀನ್ಸ್ ವಿಕೆಡ್ನೆಸ್, ಒಂದು ರೀತಿಯ ವಿಚಿತ್ರವಾದ ಪರಿಸ್ಥಿತಿ, ಡಿಪ್ರವಿಟಿ,
immorality, unpleasantness. I don't feel pleasant. ಸೊ ಯಾವಾಗ ನಾವು ಚೆನ್ನಾಗಿ ಅನ್ನಿಸ್ತಾ ಇದೆ ಅನ್ನೋದನ್ನು ವಿರುದ್ಧವಾಗಿ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಅನ್ನೋದು ಹೇಗೆ ಆಗತ್ತೆ ಅದನ್ನು ನಾವಿಲ್ಲಿ ಅದನ್ನು ಹಾಗೆ ಅಂತ ಮಾತ್ರ ಅರ್ಥ ಮಾಡ್ಕೊಳ್ಳಾಗ್ತಾ ಇತ್ತು ಟಿಲ್ 18th century. ದೆನ್ ಹರ್ಟ್ಫುಲ್ನೆಸ್, ಸಮಥಿಂಗ್ ಈಸ್ ಹರ್ಟಿಂಗ್ ಅಸ್, ಯಾವುದೋ ದೇಹದ ಭಾಗ ನೋವ್ತಾ ಇದೆ ಅಥವಾ ನೋವಿನ ಫೀಲಿಂಗ್ ಕೂಡ ಇದೆ, ಅಥವಾ ಈವಿಲ್, ಕೆಟ್ಟದ್ದು, ಇದೊಂಥರ ಕೆಟ್ಟದ್ದು ಅನ್ನುವಂತಹ ಫೀಲಿಂಗ್ ಇತ್ತು. 18th century ತನಕ ಇಷ್ಟರ ಮಧ್ಯದಲ್ಲಿ ಅದನ್ನು ಪರಿಗಣಿಸಲಾಗ್ತಾ ಇತ್ತು. ಯಾವಾಗ ಸಮಾಜಶಾಸ್ತ್ರ ಅದನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳದೆ ಇರುವಂತಹ ಸಮಯದವರೆಗೂ ಕೂಡ ಅನಾರೋಗ್ಯ ಅನ್ನುವಂಥದ್ದು ಕೇವಲ ಈ ಎಲ್ಲ ಅಂದರೆ ದೈಹಿಕವಾಗಿ ಕಂಡುಬರುವಂತಹ ಅಂಶಗಳಾಗಿ ಮಾತ್ರ ಕಂಡು ಬರ್ತಾ ಇತ್ತು ಅನ್ನುವಂಥದ್ದು. ದೆನ್ ಮಾಡರ್ನ್ ಮೀನಿಂಗ್ ಆಗಿ ನಾವು ಏನು ನೋಡ್ತೀವಿ, ಆಧುನಿಕ ಯುಗದಲ್ಲಿ ಹಾಗಾದರೆ ಅನಾರೋಗ್ಯ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನಾವು ನೋಡೋಣಂತೆ. ಇಲ್ ಹೆಲ್ತ್, ದ ಸ್ಟೇಟ್ ಆಫ್ ಬೀಯಿಂಗ್, ಇಲ್ಲ ಅನಾರೋಗ್ಯವನ್ನು ಅನಾರೋಗ್ಯದ ಪರಿಸ್ಥಿತಿ. ಇಲ್ನೆಸ್ ಅಂತ ಹೇಳಿದ್ರೆ ಅನಾರೋಗ್ಯದ ಪರಿಸ್ಥಿತಿ, ದೇಹ ತಾನು ಅನಾರೋಗ್ಯವಾಗಿರುವಂತಹ ವಿಷಯವನ್ನು ಪ್ರಕಟಪಡಿಸುವಂತಹ ಸ್ಥಿತಿ ಇದಾಗಿರುತ್ತೆ. ದ ಡಿಕ್ಷನರಿ ಡಿಫೈನ್ಸ್ ಇಲ್ ಆಸ್ ಅ ಡಿಸೀಸ್ ಆರ್ ಸಿಕ್ನೆಸ್. ಸಿ ಹಿಯರ್, ಇಲ್ನೆಸ್ ಅನ್ನುವಂಥದ್ದು ಹಾಗಾದರೆ ನಾವು ಡಿಸೀಸ್ ಜೊತೆಗೂ ಬಳಸ್ತಾ ಇದ್ದೀವಿ, ಸಿಕ್ನೆಸ್ ಜೊತೆಗೂ ಬಳಸ್ತಾ ಇದ್ದೀವಿ. ಅಂದರೆ ಸಮಾನಾರ್ಥಕ ಪದಗಳಾಗಿ ನಾವು ಇವೆಲ್ಲವನ್ನು ನೋಡ್ತಾ ಇದ್ದೇವೆ, ಸಿಕ್ನೆಸ್ಸನ್ನು, ಡಿಸೀಸನ್ನು ಮತ್ತು ಇಲ್ನೆಸ್ಸನ್ನು. ಹಾಗಾದರೆ ಇದು ಹೌದಾ ಅಂತ ಹೇಳಿ ಸಮಾಜಶಾಸ್ತ್ರಜ್ಞರು ನಮಗೆ ಹೇಳ್ತಾರೆ. ಲೆಟ್ ಅಸ್ ಸಿ ಹೌ ಡಿಕ್ಷನರಿ ಡಿಫೈನ್ಸ್. ನೀವು ಎಲ್ಲಾದರೂ ಹುಡುಕಿದ್ರೆ ಇಲ್ನೆಸ್ ಅಂತ ಹೇಳಿ ಅಥವಾ ಸಿಕ್ನೆಸ್ ಅಂತ ಹೇಳಿ ಕೊಟ್ಟರೆ ನೀವು ನಿಮಗೆ ಬರುತ್ತೆ ಅನಾರೋಗ್ಯ ಅಂತಲೇ ಬರುತ್ತೆ. ಆದರೆ ಆ ಅನಾರೋಗ್ಯನ ಹಾಗಾದರೆ ಇಲ್ನೆಸ್ ಅಂತ ಯಾಕೆ ಪದ ಬಳಸ್ತಾ ಇದ್ದಾರೆ, ಸಿಕ್ನೆಸ್ ಅಂತ ಯಾಕೆ ಪದ ಬಳಸ್ತಾ ಇದ್ದಾರೆ, ಮತ್ತು ಡಿಸೀಸ್ ಅನ್ನುವಂತಹ ಪದ ಯಾಕೆ ಬಳಸ್ತಾ ಇದ್ದಾರೆ? ಹಾಗಾದರೆ ಇವೆಲ್ಲವೂ ದೈಹಿಕ ಕಾರಣಗಳಾಗಿದ್ದರೆ ಅಥವಾ ದೈಹಿಕ ಪ್ರಕಟ ರೂಪಗಳಾಗಿದ್ದರೆ ಸಮಾಜಶಾಸ್ತ್ರದಲ್ಲಿ ಯಾಕೆ ಇದನ್ನು ನಾವು ಬಳಕೆ ಮಾಡಬೇಕು ಅಂತ ಹೇಳಿ ನೋಡೋದಾದರೆ, ಅಫೆಕ್ಟೆಡ್ ಬೈ ಇಲ್ನೆಸ್ ಮೀನ್ಸ್ ಅಂದರೆ ಇಲ್ನೆಸ್ಸಿಂದ ನಾವು ಎಫೆಕ್ಟ್ ಆಗಿದ್ದೀವಿ ಅಂತ ಅಂದರೆ ಅಲ್ಲಿ ಏನೇನಾಗಿರುತ್ತೆ ಅಂತ. ಅನ್ವೆಲ್ನೆಸ್, ಚೆನ್ನಾಗಿಲ್ಲ, ಯಾರಾದರೂ ಕೇಳ್ತಾರೆ ನಿಮ್ಮನ್ನು, ಹುಷಾರಾಗಿದ್ದೀರಾ? ಹಾಂ ಹುಷಾರಾಗಿದ್ದೀವಿ ಅಂತ ಹೇಳ್ತೀರಿ. ಆದರೆ ಹುಷಾರಾಗಿಲ್ಲದೆ ಇದ್ದಾಗಲೂ ಹಂಗೆ ಹೇಳೋಕ್ಕಾಗತ್ತಾ? ಹುಷಾರಾಗಿಲ್ಲ ತಾನೇ ಇರ್ತೀರಾ. ಸೊ ಹಾಗಾಗಿ ಅನ್ವೆಲ್ನೆಸ್, ದಟ್ ಈಸ್ ದೆನ್ ಏಲಿಂಗ್, ನಾಟ್ ಇನ್ ಅ ಹೆಲ್ದಿ ಸ್ಟೇಟ್, ತುಂಬ ನಾವು ಆರೋಗ್ಯವಂತ ಪರಿಸ್ಥಿತಿನಲ್ಲಿ ಇಲ್ಲದೆ ಇರುವಂಥದ್ದನ್ನು ನಾವು ಇಲ್ನೆಸ್ ಅಂತ ಹೇಳಿ, ಅಥವಾ ಇಲ್ನೆಸ್ಸಿಂದ ಅಫೆಕ್ಟ್ ಆದರೆ, ಅನಾರೋಗ್ಯದಿಂದ ಅಫೆಕ್ಟ್ ಆದರೆ ನಾವು ಇದೆಲ್ಲ ಹೊರಪಡ್ತಾ ಇರುತ್ತೆ. ಹ್ಯಾವಿಂಗ್ ಅನ್ ಇನ್ಕ್ಲಿನೇಷನ್ ಟು ಒಮಿಟಿಂಗ್ ಸೆನ್ಸೇಷನ್ ಥರ ಕೆಲವು ಸಲ ಇರುತ್ತೆ, ಒಂದು ರೀತಿಯ ಅಜೀರ್ಣದ ಭಾವ, ಅಥವಾ ನೀವು ತಲೆ ಸುತ್ತೋ ಥರ ಗಿಡ್ಡಿನೆಸ್ ಕೂಡ ಇನ್ಕ್ಲೂಡ್ ಆಗುತ್ತೆ ಇಲ್ಲಿ. ಸೊ ವೊಮಿಟಿಂಗ್ ಸೆನ್ಸೇಷನ್ ಥರ ಇರುತ್ತೆ, ಒಂಥರ ಹೊಟ್ಟೆ ತೊಳಸೋದು ಅಂತೆಲ್ಲ ಹೇಳ್ತೀವಲ್ವ. ಸೊ ಆ ಥರದ ಭಾವಗಳನ್ನು ನಾವು ಅನಾರೋಗ್ಯದಲ್ಲಿ ನಾವು ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಇಲ್ನೆಸ್ ಈಸ್ ಅ ಫೀಲಿಂಗ್ ಆರ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ಅನ್ಹೆಲ್ದಿ ವಿಚ್ ಈಸ್ ಎಂಟೈರ್ಲಿ ಪರ್ಸನಲ್. ಸೊ ದಿಸ್ ಇಸ್ ಪರ್ಸನಲ್ ಥಿಂಗ್ ಆಗಿರುತ್ತೆ, ವೈಯಕ್ತಿಕವಾಗಿ ನನಗೆ ಅನ್ನಿಸ್ತಾ ಇದೆ. ಇಂಟೀರಿಯರ್ ಟು ದ ಪರ್ಸನ್ ಆಫ್ ದ ಪೇಷಂಟ್ ಆರ್ ದ ಪೇಷಂಟ್, ಇಂಟೀರಿಯರ್ ಟು ದ ಪರ್ಸನ್ ಆರ್ ದ ಪೇಷಂಟ್. ಏನಾಗಿರುತ್ತೆ ಇಲ್ಲಿ, ರೋಗಿ ತಾನು ತನ್ನ ಒಳಗೆ ಫೀಲ್ ಮಾಡ್ತಾ ಇರುವಂತಹ ಅಂಶ ಆಗಿರುತ್ತೆ. ನಿಮಗೆ ಹೊರಗಿಂದ ನೀವು ಏನಂದ್ರೂ ಕೂಡ ಕಾಣಿಸ್ತಾ ಇರೋದಿಲ್ಲ, ಆ ವ್ಯಕ್ತಿನೇ ತಾನೇ ಫೀಲ್ ಮಾಡ್ತಾ ಇರುವಂತಹ ಸಂಗತಿ ಇದಾಗಿರುತ್ತೆ. ಇಟ್ ಈಸ್ ಎನ್ ಎಕ್ಸ್ಪೀರಿಯನ್ಸ್ ಆಫ್ ಅನ್ಹೆಲ್ದಿನೆಸ್ and entirely personal. So nobody can understand what is happening with that person. Of course the person can explain you, or the person can show you the vomiting sensation or something, but still that is personal ಥಿಂಗ್, ದಟ್ ಇಸ್ ಅನಾರೋಗ್ಯ ಅನ್ನೋಂಥದ್ದು ವೈಯಕ್ತಿಕ ಸಂಗತಿ ಆಗಿರುತ್ತೆ. ಇನ್ನು ಕೂಡ ಇನ್ನೊಂದಷ್ಟು ನೀವು ಅರ್ಥ ಮಾಡ್ಕೊಳ್ಳೋದಾದರೆ ಇಲ್ನೆಸ್ನ ವ್ಯಾಖ್ಯಾನಗಳನ್ನು ನಾವು ನೋಡೋಣ ಅಂತ. ಕ್ಲೇನ್ಮನ್ ಹೇಳ್ತಾನೆ 1978 ಆಸ್ ದ ಸೋಷಿಯೋ-ಕಲ್ಚರಲ್ ಡೈಮೆನ್ಷನ್ ವಿದಿನ್ ವಿಚ್ ಅ ಪರ್ಸನ್ ಎಕ್ಸ್ಪೀರಿಯನ್ಸಸ್ ಡಿಸೀಸ್. ರೋಗ, ಡಿಸೀಸ್ ಅನ್ನೋದನ್ನು ನಾವು ರೋಗ ಅಂತ ಹೇಳಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋದಾದರೆ, ಆ ರೋಗವನ್ನು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಡೈಮೆನ್ಷನ್ನಲ್ಲಿ ಅವುಗಳ ಬೆಳಕಿನ ಅಡಿಯಲ್ಲಿ, ಸಾಮಾಜಿಕ ಸಾಂಸ್ಕೃತಿಕ ಬೆಳಕಿನ ಅಡಿಯಲ್ಲಿ ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ಇಲ್ನೆಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಅಂಥದ್ದು ಮಾತ್ರ ಅನಾರೋಗ್ಯ ಆಗಿರುತ್ತೆ.
ಸೊ ರೋಗಿಯು ತನ್ನ ರೋಗವನ್ನು ಅನುಭವಿಸುವಾಗ ಆಯಾ ಸಾಮಾಜಿಕ ಸಾಂಸ್ಕೃತಿಕ ದೃಷ್ಟಿಕೋನದೊಂದಿಗೆ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಅನಾರೋಗ್ಯ ಅನ್ನುವಂಥದ್ದು ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. Illness is a condition characterized by a deviation from a normal health state which is manifested by physical or psychological symptoms. Here, either physical or psychological. We can see this both or these two things. Sometimes the symptoms can exhibit as a physical things or psychological also. ಸೊ ಮಾನಸಿಕವಾಗಿರ್ಬೋದು ಅಥವಾ ದೈಹಿಕವಾಗಿ ನಾವು ಇಲ್ನೆಸ್ನ ಅನಾರೋಗ್ಯ ಕಾಣಿಸ್ಕೊಳ್ತಾ ಇರುತ್ತೆ. ನಾರ್ಮಲ್ ಹೆಲ್ತ್ ಸ್ಟೇಟ್ಗಿಂತ ಇದು ಭಿನ್ನವಾದಂತಹ ಹೆಲ್ತ್ ಸ್ಟೇಟ್ ಆಗಿರುತ್ತೆ. ಇಲ್ನೆಸ್ ಈಸ್ ಅ ಸ್ಟೇಟ್ ಇನ್ ವಿಚ್ ಪರ್ಸನ್ಸ್ ಫಿಸಿಕಲ್, intellectual, emotional, social or spiritual functioning is diminished or impaired in comparison with the previous experience ಅನ್ನೋದನ್ನು ಹೇಳ್ತಾರೆ. ಯಾರು? ಪಾಟರ್ ಆ್ಯಂಡ್ ಪೆರ್ರಿ ಹೇಳೋದ ಪ್ರಕಾರ ಇಲ್ನೆಸ್ ಅನ್ನುವಂಥದ್ದು ಒಂದು ಯಾವ ಥರದ ಪರಿಸ್ಥಿತಿ ಆಗಿರುತ್ತೆ, ಅನಾರೋಗ್ಯ ಅನ್ನುವಂಥದ್ದು ಯಾವ ಥರದ ಪರಿಸ್ಥಿತಿ ಆಗಿರುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ತಾನು ದೈಹಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಈ ಮೊದಲು ಹೇಗೆ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದಂಥ ವ್ಯಕ್ತಿಗಳು ಈ ಇಲ್ನೆಸ್ಸಿಂದ ಅಥವಾ ಯಾವಾಗ ಅದನ್ನು ನಿರ್ವಹಿಸೋಕೆ ಆಗಲ್ಲ, ಇವುಗಳನ್ನೆಲ್ಲ ನಿರ್ವಹಿಸೋಕೆ ಆಗದೇ ಇರುವ ಸ್ಥಿತಿಯನ್ನು ತಲುಪ್ತಾರೋ ಅದನ್ನು ಅನಾರೋಗ್ಯ ಅಂತ ಹೇಳಿ ಕರಿಬಹುದು ಅಂತ ಹೇಳಿ ಪಾಟರ್ ಆ್ಯಂಡ್ ಪೆರ್ರಿ ಹೇಳ್ತಾರೆ. ಇಲ್ನೆಸ್ ಈಸ್ ಅ ಸಬ್ಜೆಕ್ಟಿವ್ ಟರ್ಮ್ referring to an individual's experience of mental and physical sensations or states and may not necessarily indicate the presence of disease. Sometimes disease will be there or won't be. ಸಮಟೈಮ್ಸ್ ಡಿಸೀಸ್ ಆಬ್ಸೆನ್ಸೇ ಇದ್ದಿರಬಹುದು, ಆದರೂ ಕೂಡ ಆ ವ್ಯಕ್ತಿ ತಾನು ಒಂದು ರೀತಿಯ ಅಸೌಖ್ಯವನ್ನು, ಅನಾರೋಗ್ಯವನ್ನು ಆ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಿರಬಹುದು. ಸೊ ಅದು ಕೂಡ ಸಾಧ್ಯತೆ ಇರುತ್ತೆ. ಸೊ ಅಂತಹ ಪರಿಸ್ಥಿತಿಯನ್ನು ಕೂಡ ನಾವು ಅನಾರೋಗ್ಯ ಅಂತಲೇ ಕರಿತೇವೆ. ಕೆಲವು ಸರ್ತಿ ಜ್ವರ ಬಂದಿಲ್ಲ ನಿಮಗೆ ಆಗಿರುತ್ತೆ, ಜ್ವರ ಬಂದಿಲ್ಲದೆ ಇರ್ಬೋದು, ನೆಗಡಿ ಆಗಿಲ್ಲದೆ ಇರ್ಬೋದು, ಅಥವಾ ತಲೆನೋವು ಇಲ್ಲದೆ ಇರ್ಬೋದು, ಆದರೂ ಕೂಡ ಏನೋ ಒಂಥರ ಸುಸ್ತು ಥರ ಇದ್ದಿರ್ಬೋದು ನಿಮಗೆ. ಸೊ ಅಂತಹ ಪರಿಸ್ಥಿತಿ ಬಗ್ಗೆ ಇಲ್ಲಿ ಮಾತಾಡಲಾಗ್ತಾ ಇದೆ. ಅನಾರೋಗ್ಯದ ಪರಿಸ್ಥಿತಿ, ನಾಟ್ ನೆಸಸರಿಲಿ ಡಿಸೀಸ್ ಇದೆ ಅಂತಲೇ ಅಲ್ಲ, ಜ್ವರ ಬಂದಿದೆ ಅದಕ್ಕೆ ಸುಸ್ತಾಗಿದೆ, ಹಾಗೂ ಅಲ್ಲ, ಜ್ವರ ಇಲ್ಲ ಆದರೂ ಕೂಡ ನಿಮಗೆ ಸುಸ್ತಾಗಿರುವಂತಹ ಪರಿಸ್ಥಿತಿ ಆಗಿರುತ್ತೆ. ಹಾಗಾದರೆ ವಾಟ್ ಇಟ್ ಈಸ್ ನೇಚರ್ ಆಫ್ ಇಲ್ನೆಸ್? ಒಂದ್ಸತಿ ಇದರ ಲಕ್ಷಣಗಳನ್ನು ನೀವು ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇಲ್ನೆಸ್ ಅಂದರೆ ಅಥವಾ ಅನಾರೋಗ್ಯ ಅಂದರೆ ಏನಂತ ಹೇಳಿ ಅರ್ಥ ಆಗುತ್ತೆ. ಸಮ್ಟೈಮ್ಸ್ ಇಲ್ನೆಸ್ ಎಕ್ಸಿಸ್ಟ್ ವೇರ್ ನೋ ಡಿಸೀಸ್ ಕ್ಯಾನ್ ಬಿ ಫೌಂಡ್. ವಾಟ್ ಐ ಟೋಲ್ಡ್ ಬಿಫೋರ್, ಪ್ರೆಸೆನ್ಸ್ ಇರೋದಿಲ್ಲ, ಡಿಸೀಸನ್ನು ಅಥವಾ ರೋಗದ ಪ್ರೆಸೆನ್ಸ್ ಇರೋದಿಲ್ಲ ಅಲ್ಲಿ. ಸೊ ಅಂತಹ ಸಮಯದಲ್ಲೂ ಕೂಡ ಅನಾರೋಗ್ಯದ ಸ್ಥಿತಿಯನ್ನು ನೀವು ಅನುಭವಿಸ್ತಾ ಇರ್ತೀರಿ, ಅನಾರೋಗ್ಯದ ಸ್ಥಿತಿಯನ್ನು ಅನುಭವಿಸ್ತಾ ಇರ್ತೀರಿ. ಬೆಳಗ್ಗೆ ಏನು ತಿಂದಿದ್ದ, ಎಲ್ಲ ಚೆನ್ನಾಗಿ ತಿಂದಿದ್ದೀನಿ, ಮೊನ್ನೆನೂ ರೊಟ್ಟಿ ತಿಂದಿದ್ದೆ, ಇವತ್ತು ರೊಟ್ಟಿ ತಿಂದಿದ್ದೆ, ಮತ್ತೇನೋ ತಿಂದಿದ್ದೀನಿ, ಅವತ್ತು ತಿಂದಿದ್ದೆ, ಇವತ್ತು ತಿಂದೆ, ಬಟ್ ಇವತ್ತು ಯಾಕೋ ಒಂಥರ ಕಸಿವಿಸಿ ಆಗ್ತಾ ಇದೆ, ಅಥವಾ ಅನ್ಕಂಫರ್ಟಬಲ್ನೆಸ್ ಫೀಲ್ ಆಗ್ತಾ ಇದೆ, ಸಮ್ವಾಟ್ ಅನೀಸ್ನೆಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಡಿಸೀಸ್ ಇದೆ ಅಂತ ಅಲ್ಲ, ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅದು ಆಗಿರುತ್ತೆ ಅಂತ ಹೇಳಿ. Illness perception is usually conceived in terms of local definition of the illness. ಸೊ ಇಲ್ನೆಸ್ ಅನ್ನುವಂಥದ್ದು ಅಥವಾ ಅನಾರೋಗ್ಯ ಅನ್ನುವಂಥದ್ದು ಎಲ್ಲ ಕಾಲಕ್ಕೂ ಅಥವಾ ಎಲ್ಲ ಪ್ರದೇಶಕ್ಕೂ ಒಂದೇ ರೀತಿ ಆಗಿರುತ್ತೆ ಅಂತ ಹೇಳಿ ಡಿಫೈನ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಲೋಕಲ್ ಡೆಫಿನೇಷನ್ನೇ ಬೇರೆ ಇದ್ದಿರಬಹುದು ಅಲ್ಲಿ. ಲೈಕ್ ಈಗ ಸುಸ್ತಾಗಿದೆ ಅಂತ ಹೇಳಿದ ತಕ್ಷಣ, ಜ್ವರ ಇಲ್ಲದೆ ಏನೂ ಇಲ್ಲದೆ ಸುಸ್ತಾಗಿದೆ ಅಂತ ಹೇಳಿದ ತಕ್ಷಣ ನಿಮ್ಮನ್ನೆಲ್ಲ ಏನು ಮಾಡ್ತಾರೆ, ನಿಮಗೆ ಗೊತ್ತಿದೆ, ಹಳ್ಳಿನಲ್ಲೆಲ್ಲ ತಕ್ಷಣಕ್ಕೆ ಏನು ಮಾಡ್ತಾರೆ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಥವಾ ಯಾವುದೋ ಪೂಜಾರಿ ಹತ್ರ ಕರ್ಕೊಂಡು ಹೋಗಿ ಒಂದು ದಾರನ ಕಟ್ಟಿಸ್ಕೊಂಡು ಬರ್ತಾರೆ. ನಿಮಗೆ ಗೊತ್ತೇ ಇಲ್ಲದ ಹಾಗೆ ನೀವು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀರಿ. ಹಾಗಾದರೆ ಅಲ್ಲಿ ಅನಾರೋಗ್ಯಕ್ಕೆ ಕಾರಣ ಏನು? ಲೋಕಲ್ ಡೆಫಿನಿಷನ್ ಹಾಗಾದರೆ ಅನಾರೋಗ್ಯಕ್ಕೆ ಏನು ಹೇಳುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಆ ಅನಾರೋಗ್ಯದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋತೀರಾ ಅನ್ನೋದಾದರೆ,
ಇಟ್ ಈಸ್ ಅ ಸಬ್ಜೆಕ್ಟಿವ್ ಟರ್ಮ್. ಆ್ಯಸ್ ಐ ಟೋಲ್ಡ್ ಬಿಫೋರ್, ಇಟ್ ಈಸ್ ಅ ಸಬ್ಜೆಕ್ಟಿವ್ ಟರ್ಮ್. ಅಂದರೆ ಟರ್ಮ್ ನನಗೆ ಏನು ಅನ್ನಿಸ್ತಾ ಇದೆ ಅನ್ನೋವಂಥದ್ದು ನನಗೆ ಮಾತ್ರ. ಈಗ ಫಾರ್ ಎಕ್ಸಾಂಪಲ್, ಯಾಕೋ ತುಂಬ ತಲೆನೋವ್ತಾ ಇದೆ ಅಂತ ಹೇಳಿದ್ರೆ, ಅಥವಾ ನಾನು ಎಲ್ಲೋ ಗಾಳಿಗೆ ತುಂಬ ಹೋಗಿ ಬಂದುಬಿಟ್ಟಿದ್ದೀನಿ, ನಂಗೆ ತಲೆನೋವು ಬಂದುಬಿಟ್ಟಿದೆ ಅಂತ ಆದರೆ ಅದು ನಿಮಗಾಗಿದ್ದು ಎಲ್ಲರಿಗೂ ಆಗಬೇಕಂತ ಇರೋದಿಲ್ಲ. ಸೊ ತುಂಬ ಶಬ್ದ ಇತ್ತು, ಸೊ ಹಾಗಾಗಿ ನನಗೆ ತುಂಬ ತಲೆನೋವ್ತಾ ಇದೆ, ನಾಟ್ ನೆಸೆಸರಿಲಿ ಅದು ಎಲ್ಲರಿಗೂ ಆಗಿರುತ್ತೆ ಅಂತ ಹೇಳಿ ಅಲ್ಲ. ಸೊ ಹಾಗಾಗಿ ಇಟ್ ಈಸ್ ಅ ಸಬ್ಜೆಕ್ಟಿವ್ ಟರ್ಮ್. ಇಫ್ ಐ ಫೀಲ್ ಸಮಥಿಂಗ್ ಲೈಕ್ ಅದೊಂಥರ ಅನೀಸ್ನೆಸ್ ಅಂತ ಫೀಲ್ ಆಗ್ತಿದೆ ಅಂತಂದರೆ, ನಾಟ್ ನೆಸೆಸರಿಲಿ ಯು ಆಲ್ಸೋ ಫೀಲಿಂಗ್. ಸೊ ದಿಸ್ ಈಸ್ ಅ ಸಬ್ಜೆಕ್ಟಿವ್ ಟರ್ಮ್. ಇಲ್ನೆಸ್ ಈಸ್ ಅ ಡಿವಿಯೇಷನ್ ಫ್ರಮ್ ಸೊಸೈಟಲ್ ನಾರ್ಮ್ಸ್ ಆ್ಯಂಡ್ ವ್ಯಾಲ್ಯೂಸ್. ಇಲ್ನೆಸ್ ಅನ್ನುವಂಥದ್ದು ಸಾಮಾಜಿಕ ನಿಯಮಗಳು ಮತ್ತು ಸಾಮಾಜಿಕ ಮೌಲ್ಯಗಳಿಂದ ಡಿವಿಯೇಟ್ ಆಗೋ ಹಾಗೆ ಮಾಡುತ್ತೆ ನಮ್ಮನ್ನು. ಈಗ ಫಾರ್ ಎಕ್ಸಾಂಪಲ್, ನೀವು ಬಸ್ಸಿನಲ್ಲಿ ಕೂತಾಗ ಹೊರಗೆ ಹೋಗಿಬಾರ್ದು ಅನ್ನೋದು ಒಂದು ನಾರ್ಮ್ ಆಗಿರುತ್ತೆ, ಅಥವಾ ಇದಾಗಿರುತ್ತೆ. ಏನಾಗ್ಬಿಡುತ್ತೆ, ಸಡನ್ನಾಗಿ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ನು, ಕೆಲವರಿಗೆ ಜರ್ನಿ ಸಿಕ್ನೆಸ್ ಇರುತ್ತಲ್ವ, ಹಾಗೆ. ಸೊ ಆಗ ನೀವೇನು ಮಾಡ್ತೀರಾ, ವಾಮಿಟ್ ಮಾಡ್ಕೋಬೇಕಾಗತ್ತೆ. ವಾಟ್ ಯು ಡೂ? ಒಬ್ವಿಯಸ್ಲಿ. ಸೊ ದಟ್ ಈಸ್ ಹೌ. ಅಂದರೆ ಕೆಲವು ಸರ್ತಿ ಅಲ್ಲಿರುವಂತಹ ನಿಯಮಗಳನ್ನು ಅಥವಾ ಮೌಲ್ಯಗಳನ್ನು ಮೀರಿ ನೀವು ವರ್ತಿಸಬೇಕಾದಂತಹ ಪರಿಸ್ಥಿತಿ ನಿಮಗೆ ಉಂಟಾಗಬಹುದು. ದ ರೆಸ್ಪಾನ್ಸ್ ಟು ಇಲ್ನೆಸ್ ಆಫನ್ ರಿಫ್ಲೆಕ್ಟ್ಸ್ ಅ ಸೊಸೈಟೀಸ್ ಮೆಡಿಕಲ್ ಬಿಲೀವ್ಸ್ ಅಬೌಟ್ ದ ಕಾಸಸ್ ಆಫ್ ಹೆಲ್ತ್ ಪ್ರಾಬ್ಲಮ್. ಸಾಮಾನ್ಯವಾಗಿ ದ ರೆಸ್ಪಾನ್ಸ್ ಟು ಇಲ್ನೆಸ್ ಆಫನ್ ರಿಫ್ಲೆಕ್ಟ್ಸ್ ಅ ಸೊಸೈಟೀಸ್ ಮೆಡಿಕಲ್ ಬಿಲೀವ್ಸ್ ಅಬೌಟ್ ದ ಕಾಸ್ ಆಫ್ ಯಾವುದೇ ಆರೋಗ್ಯದ ಸಮಸ್ಯೆಗಳ ಕಾರಣಗಳಿಗೆ ಸಾಮಾಜಿಕವಾಗಿ ನೀವು ನೋಡೋ ರೀತಿಯೇ ಬೇರೆ ಇರುತ್ತೆ, ಮತ್ತು ಮೆಡಿಕಲ್ ಬಿಲೀಫೇ ಬೇರೆ ಇರುತ್ತೆ. ಅಂದರೆ ವೈಜ್ಞಾನಿಕ ಅಥವಾ ವೈದ್ಯಕೀಯ ನಂಬಿಕೆಗಳೇ ಬೇರೆ ಇರುತ್ತೆ, ಅಥವಾ ಅವರ ನಂಬಿಕೆಗಳೇ ಬೇರೆ ಇರುತ್ತೆ. ಮತ್ತು ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೋಡೋದಾದರೆ ಅವರ ಅನಿಸಿಕೆಗಳೇ ಬೇರೆ ಇರುತ್ತೆ. ಸೊ ಹಾಗೂ ಸಾಧ್ಯ ಆಗುತ್ತೆ. ಸಮ್ಟೈಮ್ಸ್ ಇಟ್ ರಿಫ್ಲೆಕ್ಟ್ಸ್ ಸೊಸೈಟೀಸ್ ಆಯಾ ಸಮಾಜದ ವೈದ್ಯಕೀಯ ನಂಬಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ನೀವು ಇಲ್ನೆಸ್ಸನ್ನು ಡಿಫೈನ್ ಮಾಡೋಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಒಂದಿಷ್ಟು. ಜಸ್ಟ್ ಕ್ಯಾಪ್ಸುಲ್ ಆಗಿ ನಾನು ಇಲ್ನೆಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಮತ್ತೆ ಮುಂದೆ ನಾವು ಡಿಸೀಸ್ ಬಗ್ಗೆ ಮತ್ತು ಸಿಕ್ನೆಸ್ ಬಗ್ಗೆ ಮಾತಾಡುವಾಗ ಮತ್ತೊಂದಷ್ಟು ಮಾತಾಡೋಣ ಅಂತೆ. ಇಷ್ಟು ನಿಮಗೆ ಅರ್ಥ ಆಗಿದೆಯೋ ಇಲ್ಲೋ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣ ಅಂತ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್. ಐ ಬಿಲೀವ್ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ನನ್ನ ವಿಡಿಯೋದಲ್ಲಿ ಈ MCQs ತುಂಬ ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಅಂತ ಹೇಳಿ ನಾನು ಅನ್ಕೋತೇನೆ. ಸೊ ಅದರಲ್ಲಿ ನೋಡೋದಾದರೆ, ಅಪ್ ಟು 18th century ಇಲ್ನೆಸ್ ಅಂತ ಹೇಳಿದ್ರೆ ಏನು ಅಂತಾಗಿತ್ತು? ವಿಕೆಡ್ನೆಸ್ ಅನ್ನೋದು ಒಂಥರ ವಿಚಿತ್ರವಾದ ಭಾವನೆ, ಡಿಪ್ರವಿಟಿ ಆ್ಯಂಡ್ immorality, then all of the above. What do you say? Obviously, I know these all till the 18th century. ಇಷ್ಟಕ್ಕೆ ಮಾತ್ರ ನಾವು ನಮ್ಮ ಇಲ್ನೆಸ್, ಅನಾರೋಗ್ಯ ಅನ್ನೋಂಥದ್ದನ್ನ ನಾವು ಫ್ರೇಮ್ ಮಾಡಿದ್ವಿ ಅನ್ನೋಂಥದ್ದು. ದೆನ್ dash is a subjective term referring to an individual's experience of mental and physical sensations or states and may not necessarily indicate the presence of disease. ನಿಮ್ಗೆ ಆವಾಗಲೇ ಹೇಳಿದ್ದೀನಿ ನಾನು, ನಾಟ್ ನೆಸೆಸರಿಲಿ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಡಿಸೀಸ್, ಬಟ್ ವಿದೌಟ್ ಈವನ್ ನೋ ಡಿಸೀಸ್ ಆಲ್ಸೋ ಯು ಫೀಲ್ ಸಮ್ ವಾಟ್ ಅನ್ಕಂಫರ್ಟಬಲ್ನೆಸ್. ದಟ್ ಇಸ್ ಹಾಗಾದರೆ ಅದಕ್ಕೆ ಏನಂತ ಕರಿತೀವಿ ನಾವು ಅಂತ ಹೇಳಿದ್ರೆ, ಇಲ್ನೆಸ್ ಅಂತ ಕರಿತೀವ, ಅಥವಾ ಡಿಸೀಸ್ ಅಂತ ಕರಿತೀವ, ಸಿಕ್ನೆಸ್ ಅಂತ ಕರಿತೀವ, ಅಥವಾ ಇದು ಯಾವುದನ್ನು ಕರೆಯೋದಿಲ್ವಾ? ಸೊ ಯು ನೋ ದ ಆನ್ಸರ್, ದಟ್ ಇಸ್ ಇಲ್ನೆಸ್. ಓಕೆ, ನೌ illness is a condition characterized by a deviation from a normal health state which is manifested by physical or physiological symptoms defined by, ಯಾರು ಇದನ್ನು ಡಿಫೈನ್ ಮಾಡಿದ್ರು ನೆನಪಿದೆಯಾ ನಿಮಗೆ? ಕೋಸಿಯರ್, ಪಾಟರ್ ಪೆರ್ರಿ, ಟಾಲ್ಕಾಟ್ ಪಾರ್ಸನ್ಸ್, ನನ್ ಆಫ್ ದ ಅಬೌವ್. ನಿಮಗೆ ಈ ಮೂರು ಹೆಸರನ್ನ ಯಾಕೆ ಕೊಟ್ಟಿರ್ತೀವಿ? ನೀವು ಈ ಮೂರು ಜನರ ಹೆಸರನ್ನು ಈ ಕಾನ್ಸೆಪ್ಟಲ್ಲಿ ಓದಿರ್ತೀರ. ಸೊ ಹಾಗಾಗಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗಲಿ ಅಂತ ಹೇಳಿ ಈ ಸಣ್ಣ ಟ್ರಿಕಿ ಥಿಂಗ್ we have added. So Cozier has given this idea. Sometimes illness exists where no disease can be found. Howdo alvo? No. Yes. Maybe. Don't know. So ಯಾರಿಗೆ ಪಾಠ ಅರ್ಥ ಆಗಿಲ್ಲ ಅವರೆಲ್ಲ don't know they may say. But ತುಂಬ ಜನಕ್ಕೆ ಅರ್ಥ ಆಗಿದೆ, ಅಥವಾ ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ
ಸೊ ಸಮ್ಟೈಮ್ಸ್ ಇಲ್ನೆಸ್ ಎಕ್ಸಿಸ್ಟ್ ವೇರ್ ನೋ ಡಿಸೀಸ್ ಕ್ಯಾನ್ ಬಿ ಫೌಂಡ್. ಕೆಲವು ಸತಿ ರೋಗ ಇಲ್ಲದೆ ಇದ್ದಾಗಲೂ ಕೂಡ ಅನಾರೋಗ್ಯದ ಭಾವನೆ ಇರೋದಕ್ಕೆ ಸಾಧ್ಯ ಆಗತ್ತೆ. ಸೊ ಅನ್ನೋವಂಥದ್ದು ಒಂದು ಅಂಶ. ನಾವು ನೆಕ್ಸ್ಟ್ ಜಸ್ಟ್ ಒಂದು ಝಲಕ್. ಇಲ್ನೆಸ್ ಪರ್ಸೆಪ್ಷನ್ ಈಸ್ ಯೂಶ್ವಲಿ ಕನ್ಸೀವ್ಡ್ ಇನ್ ಟರ್ಮ್ಸ್ ಆಫ್ ಲೋಕಲ್ ಡೆಫಿನೇಷನ್ ಆಫ್ ದ ಇಲ್ನೆಸ್ ಅಲ್ವಾ. ಸಾಮಾಜಿಕವಾಗಿ ಅಂದರೆ ಆ ಸ್ಥಳೀಯವಾಗಿ ಯಾವ ರೀತಿಯಲ್ಲಿ ನಾವು ಅನಾರೋಗ್ಯವನ್ನು ಡಿಫೈನ್ ಮಾಡ್ತೀವಿ ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗತ್ತೆ. ಸೊ ಅಲ್ಲ, ಹೌದು, ಇರಬಹುದು, ಗೊತ್ತಿಲ್ಲ. ಸೊ ಅಲ್ವಾ, ಹೌದು. ಇಲ್ನೆಸ್ ಪರ್ಸೆಪ್ಷನ್ ಈಸ್ ಯೂಶ್ವಲಿ ಕನ್ಸೀವ್ಡ್ ಇನ್ ಟರ್ಮ್ಸ್ ಆಫ್ ಲೋಕಲ್ ಡೆಫಿನೇಷನ್ ಆಫ್ ದ ಇಲ್ನೆಸ್. ಓಕೆ, ಈಗ ನಾವು ಒಂದೇ ಸಲಕ್ಕೆ ನಮಗೆ ಇಲ್ನೆಸ್, ಸಿಕ್ನೆಸ್, ಡಿಸೀಸ್ ಎಲ್ಲ ಹೇಳ್ಬಿಟ್ರೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಅಂತ ಹೇಳಿ ಸ್ವಲ್ಪ ನಾನು ಭಾಗ ಮಾಡ್ಕೊಂಡಿದ್ದೀನಿ. ಡೆಫಿನೇಷನ್ಸ್ ಆಫ್ ಸಿಕ್ನೆಸ್ ಆ್ಯಂಡ್ ಡಿಸೀಸ್ ಅದ್ರ ಬಗ್ಗೆ ನಾವು ಸ್ವಲ್ಪ ನೋಡೋಣ ಅಂತ. ಸೊ ಹಿಂದಿನ ಇದರಲ್ಲಿ ನಾವು ಏನೇನು ಮಾತಾಡಿದ್ವಿ ಒಂದ್ಸತಿ ನೋಡ್ಕೊಳ್ತಾ ಇದ್ದೀವಿ. ಮೀನಿಂಗ್ ಆಫ್ ಇಲ್ನೆಸ್ ನೋಡಿದ್ದೀವಿ, ಡೆಫಿನೇಷನ್ಸ್ ಆಫ್ ಇಲ್ನೆಸ್ ನೋಡಿದ್ದೀವಿ, ನೇಚರ್ ಆಫ್ ಇಲ್ನೆಸ್ಸನ್ನು ತುಂಬ ಕ್ಯಾಪ್ಸುಲ್ ಹಂತದಲ್ಲಿ ನಾವು ನೋಡಿದ್ದೀವಿ ಅಷ್ಟೇ. ಲರ್ನಿಂಗ್ ಆಬ್ಜೆಕ್ಟಿವ್, ಇದರಿಂದ ಏನು ಕಲಿತೀರಾ ನೀವು? ಸಿಕ್ ಅಂದರೆ ಏನು, ಸಿಕ್ನೆಸ್ ಅಂದರೆ ಏನು, ಮತ್ತು ಡಿಸೀಸ್ ಅಂದರೆ ಏನು ಅಂತ ಹೇಳಿ ಕಲಿತೀರಾ. ಮತ್ತು ಈ ಮೂರರ ಮಧ್ಯೆ ಇರುವಂತಹ ಭಿನ್ನತೆಯನ್ನು ಕೂಡ ನೀವು ಅರ್ಥ ಮಾಡ್ಕೋತಾ ಹೋಗ್ತೀರಿ. ಏಬಲ್ ಟು ಡಿಸ್ಕಸ್ ಇಲ್ನೆಸ್, ಸಿಕ್ನೆಸ್ ಆ್ಯಂಡ್ ಡಿಸೀಸ್ ಇನ್ ದ ಸೋಷಾಲಜಿಕಲ್ ವ್ಯೂ ಪಾಯಿಂಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ನೀವು ಇದನ್ನು ಪರಿಶೀಲಿಸ್ತಾ ಇದ್ದೀರಾ ಅನ್ನುವಂಥದ್ದೇ ಇಲ್ಲಿ ಮುಖ್ಯವಾದ ಅಂಶ ಆಗಿರುತ್ತೆ. ಅದು ಆ್ಯಕ್ಚುಯಲ್ ಆಗಿ ಔಟ್ಕಮ್ ಆಗಿರಬೇಕಾಗತ್ತೆ. ದೀಸ್ ಸೆಷನ್ಸ್ ಮೇಕ್ ಟು ಡಿಫರೆನ್ಷಿಯೇಟ್ ಇಲ್ನೆಸ್, ಸಿಕ್ನೆಸ್ ಆ್ಯಂಡ್ ಡಿಸೀಸ್. ಸೊ ದೀಸ್ ಸೆಷನ್ಸ್, ಈ ಎಲ್ಲ ಸೆಷನ್ಸು ನಿಮಗೆ ಏನು ಅರ್ಥ ಮಾಡಿಸುತ್ತೆ ಅಂತ ಹೇಳಿದ್ರೆ ಇಲ್ನೆಸ್ ಅಂದರೆ ಏನು, ಸಿಕ್ನೆಸ್ ಅಂದರೆ ಏನು, ಮತ್ತು ಡಿಸೀಸ್ ಅಂದರೆ ಏನು ಅನ್ನೋದನ್ನು ಇದು ಅರ್ಥ ಮಾಡಿಸ್ತಾ ಹೋಗುತ್ತೆ. ನಾವು ಡಿಸೀಸ್ ಅಂದರೆ ಏನು ಅಂತ ಮೊದಲು ನೋಡ್ತಾ ಹೋಗೋಣ ಅಂತ. ಡಿಸೀಸ್ ಈಸ್ ಅನ್ ಆಬ್ಜೆಕ್ಟಿವ್ ಟರ್ಮ್. ದಿಸ್ ಇಸ್ ನಾಟ್ ಸಬ್ಜೆಕ್ಟಿವ್, ದಿಸ್ ಈಸ್ ಆಬ್ಜೆಕ್ಟಿವ್ ಟರ್ಮ್ ರೆಫರಿಂಗ್ ಟು ಡಯಾಗ್ನೋಸಬಲ್ abnormalities in organs, body systems or physiology. ದೈಹಿಕ ಅವಸ್ಥೆ ಅಥವಾ ಅಂಗಗಳು ಅಥವಾ ದೇಹದ ವ್ಯವಸ್ಥೆ, ಇವಿಷ್ಟರಲ್ಲಿ ಯಾವುದಾದರೂ ರೋಗ ತಗುಲಿದ್ದರೆ ಅಥವಾ ರೋಗಕ್ಕೆ ಸಂಬಂಧಪಟ್ಟಂತಹ ಅಬ್ನಾರ್ಮ್ಯಾಲಿಟೀಸ್, ನಾರ್ಮಲ್ ಅಂದರೆ ಸಹಜವಾದ, ಅಸಹಜವಾದಂತಹ ಅಸಹಜವಾಗಿ ಕಂಡು ಬಂದರೆ ಅದನ್ನು ನಾವು ರೋಗ ಅಂತ ಹೇಳಿ ಕರಿತೇವೆ. ಅಂದರೆ ಇದು ಆಬ್ಜೆಕ್ಟಿವ್ ಟರ್ಮ್, ಎಲ್ಲರಿಗೂ ಅದೇ ಆಗಿರುತ್ತೆ. ಈಗ ಜ್ವರ ಬಂದರೆ ಏನಾಗುತ್ತೆ ಎಲ್ಲರಿಗೂ, ಅದು ಎಲ್ಲರಿಗೂ ಆಗತ್ತೆ. ಸೊ ದಟ್ ಈಸ್ ಹೌ ದಟ್ ಡಿಸೀಸ್ ಈಸ್ ಅನ್ ಅಬ್ನಾರ್ಮಲ್ ಪ್ಯಾಥಾಲಜಿಕಲ್ ಸ್ಟೇಟ್. ಅಂದರೆ ರೋಗಶಾಸ್ತ್ರ ಇದಾಗಿರುತ್ತೆ, ಅದು ಪ್ಯಾಥಾಲಜಿಕಲ್ ಅಂದರೆ ರೋಗಕ್ಕೆ ಸಂಬಂಧಿಸಿದ ವಿಷಯ ಆಗಿರುತ್ತೆ, ಪರಿಸ್ಥಿತಿ ಆಗಿರುತ್ತೆ. ದಟ್ ಅಫೆಕ್ಟ್ಸ್ ಈದರ್ ಪಾರ್ಟ್ಸ್ ಆಫ್ ಅ ಹ್ಯೂಮನ್ ಬೀಯಿಂಗ್ ಆರ್ ಆಲ್ ದ ಪಾರ್ಟ್ಸ್ ಆಫ್ ಇಂಡಿವಿಜುವಲ್. ಯಾವುದೋ ಒಂದು ಪಾರ್ಟಿಗೆ ನಿಮಗೆ ತೊಂದರೆ ಆಗಿದ್ದಿರಬಹುದು ಅಥವಾ ದೇಹದ ಹಲವಾರು ಪಾರ್ಟ್ಗಳಿಗೆ ತೊಂದರೆ ಆಗಿದ್ದರೂ ಕೂಡ ಅದನ್ನು ನಾವು ಅಬ್ನಾರ್ಮಲ್ ಆದಂತಹ ಸ್ಥಿತಿ ಅಂತ ಕರೀತಾ ಅದನ್ನು ರೋಗ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅಕಾರ್ಡಿಂಗ್ ಟು ದ ಡೊನಾಲ್ಡ್ medical dictionary, disease is often interpreted as a medical condition that is associated with explicit indicators and signs. Disease is often interpreted as a medical condition. ಅದನ್ನು ಮೆಡಿಕಲ್ ಕಂಡೀಷನ್ ಅಂತ ಹೇಳಿ, ನಮ್ಮ ವೈದ್ಯಕೀಯ ಪರಿಸ್ಥಿತಿ ಅಂತ ಹೇಳಿ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಮತ್ತು ಅದು ಎಲ್ಲಿಗೆ ಅಸೋಸಿಯೇಟೆಡ್ ಆಗಿರುತ್ತೆ ಅಂತ ಹೇಳಿದ್ರೆ ಇಂಡಿಕೇಟರ್ಸ್ ಮತ್ತು ಸೈನ್ಸ್ ಅಂದರೆ ಸಿಂಪ್ಟಮ್ಸ್ ಏನಿರುತ್ತೆ ಅದರ ಜೊತೆಗೆ, ಮತ್ತು ಅದು ಇಂಡಿಕೇಟ್ ಏನಾಗ್ತಾ ಇದೆ. ಸೊ ಮೈ ಬಿಸಿಯಾಗಿದೆ ಅಂತ ಹೇಳೋವಂಥದ್ದು ಅಥವಾ ನೆಗಡಿಯಾಗಿದೆ ಅಂದರೆ ಅಕ್ಷಿ ಬರ್ತಾ ಇದೆ ಅನ್ನೋ ಅಂತ ಹೇಳೋವಂಥದ್ದು. ಸೊ ಇವೆಲ್ಲವೂ ಸೇರಿ ನಾವು ಅದನ್ನು ರೋಗ ಅಂತ ಹೇಳಿ ಡಿಸೈಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮೆಡಿಕಲ್ ಸೋಷಾಲಜಿನಲ್ಲಿ ಹಾಗಾದರೆ ರೋಗವನ್ನು ಹೇಗೆ ಡಿಫೈನ್ ಮಾಡಿದ್ದಾರೆ ಅಂದರೆ an adverse physical state consisting of a physiological dysfunction within an individual as compared to an illness or a sickness. So ಇಲ್ಲಿ adverse physical state ಯಾವಾಗಲೂ ಸಹಜವಾಗಿ ಇರುವಂತಹ ದೈಹಿಕ ಅವಸ್ಥೆ ಅಸಹಜವಾಗಿ ಇರುವಂಥದ್ದು. ಹೇಗೆ ಫಿಸಿಯಾಲಜಿಕಲ್ ಡಿಸ್ಫಂಕ್ಷನ್ಸು, ದೇಹ ಮತ್ತು ಮನಸ್ಸು ಎರಡೂ ಕೂಡ ಸರಿಯಾಗಿ ಕೆಲಸ ಮಾಡದೇ ಇರುವಂತಹ ಪರಿಸ್ಥಿತಿ ಆಗಿರೋದು.
ವ್ಯಕ್ತಿಯಲ್ಲಿ ಮತ್ತು ಆ್ಯಸ್ ಅ ಕಂಪೇರ್ ಟು ಆ್ಯನ್ ಇಲ್ನೆಸ್ ಅಥವಾ ಸಿಕ್ನೆಸ್. ಇಲ್ನೆಸ್ ಅನಾರೋಗ್ಯ ಅಥವಾ ಅಸೌಖ್ಯಕ್ಕೆ ನಾವು ಏನಾದರೂ ಕಂಪೇರ್ ಮಾಡಿದ್ರೆ ಇದು ಪ್ರಮುಖವಾಗಿ ಕಂಡು ಬರ್ತಾ ಇರುವಂತಹ ಸಂಗತಿ ಆಗಿರುತ್ತೆ. ಅಂದರೆ ತುಂಬ ನೀಟಾಗಿ ಯು ಕ್ಯಾನ್ ಸಿ ಆರ್ ಎನಿಬಡಿ ಕ್ಯಾನ್ ಸಿ ದ ಡಿಸೀಸ್ ಈಸ್ ದೇರ್ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನಾವು ಸಿಕ್ನೆಸ್ ಆದರೆ ಏನು ಅಂತ ಹೇಳಿ, ಸಿಕ್ನೆಸ್ ಎನ್ಕಂಪ್ಯಾಸಸ್ ಬೋತ್ ಡಿಸೀಸ್ ಆ್ಯಂಡ್ ಇಲ್ನೆಸ್. ರೋಗವನ್ನು ಮತ್ತು ಅನಾರೋಗ್ಯವನ್ನು ಒಳಗೊಂಡಂಥದ್ದೇ ಅಸೌಖ್ಯದ ಫೀಲಿಂಗ್. ಸೊ ಸಿಕ್ನೆಸ್ ಅಂತ ಹೇಳಿದ್ರೆ ಅಸೌಖ್ಯ ಅಂತ ಹೇಳಿ ನಾವೇನಾದರೂ ಹೇಳಿದ್ರೆ ಅದಕ್ಕೆ ಆ ರೋಗ ಮತ್ತು ಅನಾರೋಗ್ಯದ ಪರಿಸ್ಥಿತಿ ಎರಡನ್ನೂ ಒಳಗೊಳ್ಳೋದು ಈ ಸಿಕ್ನೆಸ್ ಆಗಿರುತ್ತೆ ಅಥವಾ ಅಸೌಖ್ಯ ಆಗಿರುತ್ತೆ. ಅಸೌಖ್ಯ ಅನ್ನುವಂಥದ್ದು ಸ್ಟೇಟ್ ಆಫ್ ಬೀಯಿಂಗ್ ಇಲ್ ಆರ್ ಅನ್ಹೆಲ್ದಿ, ಅನಾರೋಗ್ಯದ ಅನ್ಹೆಲ್ದಿ ಅಲ್ಲಿ ಆರೋಗ್ಯ ಪರಿಸ್ಥಿತಿ ಇಲ್ಲ ನಮಗೆ, ಅದನ್ನು ತೋರಿಸ್ಕೊಡ್ತಾ ಇದೆ. ಸಿಕ್ನೆಸ್ ಈಸ್ ಅ ಫೀಲಿಂಗ್ ಆಫ್ ಅನ್ಕಂಫರ್ಟಬಲ್. ಸಮ್ವಾಟ್ ಯು ಆರ್ ನಾಟ್ ಅಟ್ ಆಲ್ ಕಂಫರ್ಟಬಲ್ ಇರ್ತೀರಾ ನೀವು. ಸೊ ಏನೋ ಒಂಥರ ಪರಿಸ್ಥಿತಿ ಇರುತ್ತೆ. ಅಂದರೆ ರೋಗದಿಂದ ಉಂಟಾದಂತಹ ಅನಾರೋಗ್ಯದ ಪರಿಸ್ಥಿತಿಯಿಂದ ಆಗುವಂತಹ ಅಸೌಖ್ಯದ ಪರಿಸ್ಥಿತಿಯೇ ಇದು ಆಗಿರುತ್ತೆ. ಸಿಕ್ನೆಸ್ ಈಸ್ ಅನ್ ಆ್ಯಕ್ಟ್ ಆಫ್ ರಿಫ್ಯೂಸಲ್ ದಟ್ ಈಸ್ ಪೊಟೆನ್ಷಿಯಲಿ ಥ್ರೆಟ್ನಿಂಗ್ ಟು ದ ಎಸ್ಟ್ಯಾಬ್ಲಿಷ್ಡ್ ಆರ್ಡರ್. ಸೊ ಎಸ್ಟ್ಯಾಬ್ಲಿಷ್ಡ್ ಆರ್ಡರ್ ಏನಿರುತ್ತೆ ಅದನ್ನು ನೀವು ಅದನ್ನು ಅನುಸರಿಸೋಕ್ಕೆ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿಗೆ ನೀವು ಆಗ ತಲುಪಿರ್ತೀರ. ಅಂಥದ್ದನ್ನು ಅಸೌಖ್ಯದ ಪರಿಸ್ಥಿತಿ ಅಂತ ಹೇಳಿ ಕರಿತಾ ಇದ್ದೇವೆ. ಸಿಕ್ನೆಸ್ ಈಸ್ ನಾಟ್ ಮೆರ್ಲಿ ದ ಕಂಡೀಷನ್ ಆಫ್ ಎನ್ ಇಂಡಿವಿಜುವಲ್ ಬಟ್ ಈಸ್ ಆಲ್ಸೋ ರಿಲೇಟೆಡ್ ಟು ದ ಲಾರ್ಜ್ ಸೋಷಿಯಲ್ ಆರ್ಡರ್. ಸೊ ಇಡೀ ಕೇವಲ ವ್ಯಕ್ತಿಗೆ ಮಾತ್ರ ಸಂಬಂಧಪಟ್ಟಂತಹ ವಿಷಯ ಇದು ಆಗಿರೋದಿಲ್ಲ, ಇಡೀ ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ವಿಷಯ ಇದು ಆಗಿರುತ್ತೆ. ಅಸೌಖ್ಯ ಅನ್ನುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಹೇಗೆ ಅನ್ನೋದನ್ನು ವಿವರವಾಗಿ ಮುಂದೆ ನೋಡೋಣ. ಬಟ್ ಯಾಕೆ ಅಂತ ಹೇಳಿದ್ರೆ ರೋಗ ಮತ್ತು ಅನಾರೋಗ್ಯ ಎರಡೂ ಇಲ್ಲಿ ಮಿಶ್ರಣಗೊಂಡಿದೆ. ಸೊ ಹಾಗಾಗಿ ನೀವು ಆ ರೋಗವನ್ನು ಆ ಸಮಾಜ ನೋಡೋ ರೀತಿ ಮತ್ತು ಅನಾರೋಗ್ಯವನ್ನು ಆ ಸಮಾಜ ನೋಡೋ ರೀತಿ, ಸೊ ಇವೆರಡೂ ಸೇರಿ ಅಸೌಖ್ಯ ಉಂಟಾಗಿದ್ದರಿಂದ ಆ ಅಸೌಖ್ಯ ಇಡೀ ಸಾಮಾಜಿಕ ವ್ಯವಸ್ಥೆಯಿಂದ ಹೇಗೆ ಪ್ರಭಾವಿತ ಆಗಿದೆ ಅನ್ನೋದನ್ನು ನೀವಿಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. Sickness is connected with more issues and the imputation of responsibility for deviance from social norms. That's what I was telling you. ತುಂಬ ಇಲ್ಲಿ ಸಿಕ್ನೆಸ್ ಅನ್ನುವಂಥದ್ದು ಅಥವಾ ಅಸೌಖ್ಯ ಅನ್ನುವಂಥದ್ದು ಸಾಮಾಜಿಕ ನಿಯಮಗಳಿಂದ ನೀವು ಭಿನ್ನ ಆಗಿರೋದಕ್ಕೆ ಅಥವಾ ತದ್ವಿರುದ್ಧ ಆಗಿರೋದಕ್ಕೆ ಈ ಸಿಕ್ನೆಸ್ ಅನ್ನುವಂಥದ್ದು ಕಾರಣ ಆಗುತ್ತೆ ಅಥವಾ ಅಸೌಖ್ಯ ಅನ್ನುವಂಥದ್ದು ಕಾರಣ ಆಗತ್ತೆ ಅಂತ. ಅಸೌಖ್ಯದ ಬಗ್ಗೆ ಮತ್ತು ಇದರ ಬಗ್ಗೆ ನೀವು ಸ್ವಲ್ಪ ನೋಡೋದಾದರೆ, is an objective term referring to diagnosable abnormalities in organs, bodies, systems or physiology. ಅಂದರೆ ಯಾವುದು ಹಾಗಾದರೆ ನಿಮಗೆ ಗೊತ್ತಿದೆ, ಇಲ್ನೆಸ್ ಅಲ್ಲ, ಸಿಕ್ನೆಸ್ ಅಲ್ಲ, ಡಿಸೀಸಾ ಅಥವಾ ಯಾವುದು ಅಲ್ವಾ? ಸೊ ನಿಮಗೆ ಇಲ್ಲಿ ಗೊತ್ತಾಗಿದೆ. ಸೊ ಬಾಡಿ ಸಿಸ್ಟಮಲ್ಲಿ ಆರ್ಗನಲ್ಲಿ ಅಂತ ಹೇಳಿ ಬಂದಿಂದ ನಿಮಗೆ ತಕ್ಷಣಕ್ಕೆ ಇದು ಗೊತ್ತಾಗೋಯ್ತು. ಡ್ಯಾಶ್ ಇಸ್ ಅ ಸ್ಟೇಟ್ ಆಫ್ ಬೀಯಿಂಗ್ ಇಲ್ ಆರ್ ಅನ್ಹೆಲ್ದಿ. ಇದು ಅನ್ಹೆಲ್ದಿ ಆಗಿರುವಂತಹ ಪರಿಸ್ಥಿತಿಯನ್ನು ಉಂಟು ಮಾಡುತ್ತೆ. ಯಾವುದದು? ಇಲ್ನೆಸ್ಸ, ಡಿಸೀಸ, ಸಿಕ್ನೆಸ್ಸ ಅಥವಾ ಯಾವುದು ಅಲ್ವಾ? ಸೊ ಗೊತ್ತಿದೆ ನಿಮಗೆ ಸಿಕ್ನೆಸ್ ಅಂತ ಹೇಳಿ. ದೆನ್ ಥರ್ಡ್ಲಿ, ಡಿಸೀಸ್ ಈಸ್ ಆಫನ್ ಇಂಟರ್ಪ್ರಿಟೆಡ್ as a medical condition that is associated with explicit indicators and signs defined by Darland Medical Dictionary, Talcott Parsons, Robert Strauss, none of the above. So dictionary has told this. Sickness is not merely the condition of an individual but is also related to the larger social order. Of course, ಹೌದು ಅಲ್ವೋ ಅಂತ ಹೇಳಿ ನಿಮಗೆ ಇವಾಗ ಗೊತ್ತಾಗಿದೆ. ಸೊ ಸುಮ್ಮನೆ ನಾನು ಜಸ್ಟ್ ತೋರಿಸ್ತೀನಿ, ಹೌದು ಅಲ್ವಾ? ನಾ ಸೊ ಹಿಯರ್ ಕ್ಯಾನ್ ಸಿ in medical sociology a disease is defined as an adverse physical state consisting of a physiological dysfunction within an individual as compared to an illness or a sickness. Kokaram ಹೇಳಿದಾನು, Oxford Dictionary, Dictionary of Sociology, none of the above. So,
Cochrane has defined in this way. So that's all, folks. ಇಲ್ಲಿಯ ತನಕ ನಾವು ಒಂದಷ್ಟು ವೆರಿ ಬ್ರೀಫ್ಲಿ ವಿ ಅಂಡರ್ಸ್ಟುಡ್ ದ್ಯಾಟ್ ವಾಟ್ ಈಸ್ ಇಲ್ನೆಸ್, ವಾಟ್ ಈಸ್ ಸಿಕ್ನೆಸ್ ಆ್ಯಂಡ್ ವಾಟ್ ಈಸ್ ಡಿಸೀಸ್ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಈ ವಿಡಿಯೋ ಮೂಲಕ ನಾನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮತ್ತೆ ಸಾಧ್ಯ ಆದರೆ ನಾವು ಮತ್ತೆ ತರಗತಿಗಳು ಆರಂಭ ಆದಾಗ ಮತ್ತಷ್ಟು ಡಿಸ್ಕಸ್ ಮಾಡೋಣ ಅಂತೆ. ಅಲ್ಲಿಯ ತನಕ ಬಾಯ್ ಬಾಯ್.